ರಾಜ್ಯಪಾಲರು ಮತ್ತು ಸಿಎಂಗೆ ಇಮೇಲ್ ಮೂಲಕ ಜೀವ ಬೆದರಿಕೆ. ಒಟ್ಟು 8 ವಿವಿಐಪಿಗಳಿಗೆ ಇಮೇಲ್ ಮೂಲಕ ಜೀವ ಬೆದರಿಕೆ ಬಂದಿದೆ. ಶಾಹಿದ್ ಖಾನ್ ಅನ್ನೋ ಹೆಸರಿನ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಸಿಎಂ, ಡಿಸಿಎಂ, ಹೋಮ್ ಮಿನಿಸ್ಟರ್, ಡಿಸಿಪಿ ಅಡ್ಮಿನ್, ಡಿಸಿಪಿ ಕ್ರೈಮ್, ಡಿಸಿಪಿ ನಾರ್ತ್ ಕಮಿಷನರ್ಗೆ ಬೆದರಿಕೆ ಮೇಲ್ ಬಂದಿದೆ. ಶಾಹಿದ್ ಖಾನ್ 107-86@protomail.com ಅನ್ನೋ ಇಮೇಲ್ ಅಡ್ರೆಸ್ನಿಂದ ಬೆದರಿಕೆ ಮೇಲ್ ಬಂದಿದೆ. ಶಾಹಿದ್ ಖಾನ್ ಅನ್ನೋ ಹೆಸರಿನಲ್ಲಿ ಇಮೇಲ್ ಐಡಿ ಇದೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ವಿವಿಐಪಿಗಳಿಗೆ ಬೆದರಿಕೆ ಮೇಲ್ ಬಂದಿದೆ. 20.73 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾರೆ ದುಷ್ಕರ್ಮಿಗಳು. ನನ್ನ ಬೇಡಿಕೆ ಈಡೇರಿಸದೇ ಇದ್ರೆ ಬಾಂಬ್ ಇಡೋದಾಗಿ ಬೆದರಿಕೆ ಹಾಕಿದ್ದಾರೆ. ಬೆಂಗಳೂರಿನ ಎಲ್ಲಾ ಕಡೆ ಸ್ಫೋಟ ಮಾಡ್ತೀವಿ ಅಂತ ಬೆದರಿಕೆ ಇಟ್ಟಿದ್ದಾರೆ. ಕೇಳಿದಷ್ಟು ಹಣ ನೀಡದೇ ಇದ್ರೆ ವಿಧ್ವಂಸ ಕೃತ್ಯ ಎಸಗ್ತೀವಿ, ಇಡೀ ರಾಜ್ಯದಲ್ಲಿ ವಿಧ್ವಂಸಕ ಕೃತ್ಯಗಳನ್ನ ಎಸಗ್ತೀವಿ ಅಂತ ಧಮಕಿ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಶಾಲಾ ಕಾಲೇಜುಗಳು, ಮಾಲ್ಗಳು, ಆಸ್ಪತ್ರೆ, ದೇವಸ್ಥಾನ ಮತ್ತು ಬಸ್ಗಳಲ್ಲಿ ಸ್ಫೋಟ ಮಾಡೋದಾಗಿ ದುಷ್ಕರ್ಮಿಗಳು ಬೆದರಿಕೆ ಒಡ್ಡಿದ್ದಾರೆ. ನಿನ್ನೆ ಮಧ್ಯಾಹ್ನ 12:45 ಸುಮಾರಿಗೆ ಬಂದಿರುವಂತಹ ಇಮೇಲ್ ಬೆದರಿಕೆ ಇದು. ಇಮೇಲ್ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದಾರೆ ಪೊಲೀಸರು. ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಪೊಲೀಸರು. ಇಮೇಲ್ ಬೆದರಿಕೆ ಈ ಹಿಂದೆ ನಾವು ಗಮನಿಸಿದ್ವಿ, ಶಾಲಾ ಕಾಲೇಜುಗಳಿಗೆ ಬಂದಿತ್ತು. ರಾಜ್ಯದ ಪ್ರತಿಷ್ಠಿತ ಶಾಲೆಗಳಿಗೆ ಇಮೇಲ್ ಮೂಲಕ ಜೀವ ಬೆದರಿಕೆ ಬಂದಿತ್ತು. ಬಾಂಬ್ ಇಟ್ಟಿದ್ದೀವಿ ಅನ್ನುವಂತಹ ಇಮೇಲ್ ಬಂದಿತ್ತು. ತದನಂತರದಲ್ಲಿ ಎಲ್ಲ ಶಾಲಾ ಕಾಲೇಜುಗಳನ್ನು ಕೂಡ ಪರಿಶೀಲನೆ ಮಾಡಲಾಗಿತ್ತು. ಬಾಂಬ್ ಸ್ಕ್ವಾಡ್ ಅವರು ಹೋಗಿದ್ರು. ಆತಂಕ ಎದುರಾಗಿತ್ತು. ಎಲ್ಲರೂ ಕೂಡ ತಮ್ಮ ಮಕ್ಕಳನ್ನು ಮನೆಗೆ ಕರ್ಕೊಂಡು ಹೋಗಿದ್ರು. ಇದರ ಬೆನ್ನಲ್ಲೇ ಇದೀಗ ರಾಮೇಶ್ವರಂ ಕೆಫೆ ಸ್ಫೋಟ ಬೇರೆ ಆಗಿದೆ. ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಒಂದು ರೀತಿಯಾಗಿ ಭಯದ ವಾತಾವರಣ ಸದ್ಯಕ್ಕೆ ಇದೆ ಅಂತ ಹೇಳ್ಬೋದು. ಇದರ ಬೆನ್ನಲ್ಲೇ ಇದೀಗ ಸಿಎಂಗೆ ಖುದ್ದು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಸೇರಿದಂತೆ ಒಂದಷ್ಟು ಜನ ಅಧಿಕಾರಿಗಳಿಗೂ ಕೂಡ ಇಮೇಲ್ ಮೂಲಕ ಜೀವ ಬೆದರಿಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಮಧ್ಯಾಹ್ನ ಬಂದಿರೋದು ಅಂತ ಹೇಳಲಾಗ್ತಾ ಇದೆ. ಇಮೇಲ್ ಮೂಲಕ ಹುಸಿ ಬಾಂಬ್ ಬೆದರಿಕೆ ಬಂದಿದೆ. ಸೊ ಹೆಚ್ಚಿನ ಭದ್ರತೆಯನ್ನು ಕೂಡ ಈ ಮೂಲಕ ಕೊಡಬೇಕಾಗತ್ತೆ. ನಿನ್ನೆ ಮಧ್ಯಾಹ್ನ ಬಂದಿರುವಂತಹ ಇಮೇಲ್ ಇದು ಬೆದರಿಕೆ ಇಮೇಲ್, ಅದು ಹುಸಿ ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಕುರಿತು ಸಂಪೂರ್ಣವಾದಂತಹ ತನಿಖೆ ಆಗಲೇಬೇಕು. ಈಗಾಗಲೇ ಬೆಂಗಳೂರಿನ ಜನ ಒಂದು ರೀತಿಯಾಗಿ ಭಯಭೀತರಾಗಿದ್ದಾರೆ, ಆತಂಕದಲ್ಲಿನೇ ದಿನ ಕಳೀತಾ ಇದ್ದಾರೆ. ಸೊ ಡಿ.ಕೆ. ಶಿವಕುಮಾರ್ ಸೇರಿದಂತೆ ಹಲವರು ಇದಕ್ಕೆ ಸ್ಪಷ್ಟನೆ ಕೂಡ ಕೊಟ್ಟಿದ್ದಾರೆ. ಹೌದು, ನಿಜ, ಈ ಥರ ಬಂದಿರೋದು ನಿಜ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರ ಕಚೇರಿಗೆ ಇಮೇಲ್ ಮೂಲಕ ಬೆದರಿಕೆ ಬಂದಿದೆ. ಬಾಂಬ್ ಇಡ್ತೀವಿ, ಸ್ಫೋಟ ಮಾಡ್ತೀವಿ ಅನ್ನುವಂತಹ ಒಂದು ಬೆದರಿಕೆ ಬಂದಿದೆ ಅಂಥೇಳಿ ತಿಳಿಸಲಾಗಿತ್ತು. ಶಾಹಿದ್ ಖಾನ್ ಅನ್ನೋ ಹೆಸರಿನಿಂದ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿದೆ. ಮೇಲ್ ಬೆದರಿಕೆ ಸಂದೇಶವನ್ನು ಕೂಡ ನಾವು ಗಮನಿಸಬಹುದು. ಯಾಕಂತಂದರೆ ಅಲರ್ಟ್ 1ನಲ್ಲಿ ಶಾಹಿದ್ ಖಾನ್ ಅನ್ನೋ ಹೆಸರಿನಿಂದ ಬಾಂಬ್ ಬೆದರಿಕೆ ಮೇಲ್ ಬಂದಿದೆ. ಇದರಲ್ಲಿ $2.5 ಮಿಲಿಯನ್ ಬೇಡಿಕೆ ಇಟ್ಟಿದ್ದಾರೆ. ಹಣ ಕೊಡದೇ ಇದ್ದರೆ ಬಸ್ಸು, ರೈಲು, ಟ್ಯಾಕ್ಸಿ, ಹೋಟೆಲ್, ಸಾರ್ವಜನಿಕ ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ ಅಂತ ಬೆದರಿಕೆ ಹಾಕಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಯಾಕಂತಂದರೆ ನೋಡಿ, ಒಂದು ಕಡೆ ನಾವು ನೋಡ್ತಾ ಇದ್ದೀವಿ, ಅಂಬಾರಿ ಉತ್ಸವ ಬಸ್ನಲ್ಲಿ ಬಾಂಬ್ ಸ್ಫೋಟ ಮಾಡ್ತೀವಿ, ಟ್ರೇಲರ್ ತೋರಿಸ್ತೀವಿ ನಾವು ಅಂತ ನಿಮಗೆ ಹಾಕಿದ ಮೇಲನ್ನು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನಾವು ಪೋಸ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ನೋಡಿ, ಈ ಒಂದು ಅತಿ ದೊಡ್ಡ ವಿಚಾರ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೆಂಗಳೂರಿನ ಜನ ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ, ಒಂದು ರೀತಿಯಾಗಿ ಭಯಭೀತರಾಗಿದ್ದಾರೆ, ಆತಂಕದಲ್ಲಿದ್ದಾರೆ. ಎಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೋ, ಸ್ಫೋಟ ಆಗುತ್ತೋ, ಸಾರ್ವಜನಿಕ ಸ್ಥಳದಲ್ಲೇ ಹೀಗಾಗಿದೆ ಅಂತ. ಸೊ ಇದರ ಬೆನ್ನಲ್ಲೇ ಬಂದಿರುವಂತಹ ಇಮೇಲ್ನಿಂದ ಮತ್ತಷ್ಟು ಆತಂಕ ಪಡುವಂತಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್
ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.